ಹಲೋ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಟಿ ಅಕಾಡೆಮಿ. ಐ ಹೋಪ್ ಎಲ್ಲ KCT ವಿದ್ಯಾರ್ಥಿಗಳು ಇದು ಆಲ್ರೆಡಿ ನಿಮ್ಮ KCT ಪ್ರಿಪ್ರೇಷನ್ಸ್ನ 90% 95% ಮುಗಿಸಿರ್ತೀರ ಅಂತ ಭಾವಿಸ್ತೀನಿ. ಬಿಕಾಸ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇದು ಆಲ್ರೆಡಿ ರಿವಿಷನ್ ಮಾಡ್ತಿದ್ದೀರಾ. ಇನ್ನೇನು ಒಂದೇ ದಿನ ನಿಮ್ಮ KCT ಎಕ್ಸಾಮಿನೇಷನ್ಸ್ಗೆ ಬಾಕಿ ಇರೋದು. ಸೊ ಹಾಗಾಗಿ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ಸ್ ದಿನ ನಾನು ಏನೇನೆಲ್ಲ ಕ್ಯಾರಿ ಮಾಡಬೇಕು, ಯಾವುದೆಲ್ಲ ಕ್ಯಾರಿ ಮಾಡೋ ಇಲ್ಲ, ಡ್ರೆಸ್ ಕೋಡ್ ಏನು, ಈ ಒಂದು ಕೆಲವೊಂದು ಕ್ವೆಶನ್ಸ್ಗಳಿದೆ. ಸೊ ಈ ಒಂದು ವಿಡಿಯೋ ಮುಖಾಂತರ ಆ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀವಿ. ದ ಫಸ್ಟ್, ಈ ಒಂದು ವಿಡಿಯೋದಲ್ಲಿ ನಿಮ್ಮ KCT ಇನ್ಸ್ಟ್ರಕ್ಷನ್ಸ್, ಹಾಲ್ ಟಿಕೆಟ್ ಬಗ್ಗೆ ಹೇಳ್ತೀವಿ, ಹಾಗೆ ಡ್ರೆಸ್ ಕೋಡ್ ಏನಿದೆ ಅನ್ನೋದು ಕೂಡ ಹೇಳ್ತೀವಿ. First and foremost things, your KCT examination is on 16th and 17th of April, that is Wednesday and Thursday. So first session and second session, morning session ಅಥವಾ afternoon session ಅಂತ ಡಿವೈಡ್ ಮಾಡಿದ್ದಾರೆ. Morning session timings 10:30 AM to 11:50 AM and then afternoon session 2:30 PM to 3:50 PM. So this will be your sessions timings. ಸೊ ಹಾಗೇನೆ ಬೆಲ್ ಟೈಮಿಂಗ್ಸು ಸಹ ಇದು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಆ್ಯಂಡ್ ದೆನ್ ಹ್ಯಾವ್ ಅ ಲುಕ್ ಅಟ್ ಇಟ್. ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡ್ರೆಸ್ ಕೋಡ್. ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾನು ಕ್ಯಾರಿ ಮಾಡಬೇಕು ಆ್ಯಂಡ್ ದೆನ್ ಡ್ರೆಸ್ ಕೋಡು ಯಾವ ರೀತಿಯಲ್ಲಿ ಇರಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ಸ್ ದಟ್ ಯು ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ, ದಟ್ ಈಸ್ ಯುವರ್ ಅಡ್ಮಿಟ್ ಕಾರ್ಡ್, KCT ಅಡ್ಮಿಟ್ ಕಾರ್ಡ್ ಆ್ಯಂಡ್ ದೆನ್ ಎನಿ ಒನ್ ಫೋಟೋ ID ಪ್ರೂಫ್ ದಟ್ ಈಸ್ ಇಶ್ಯೂಡ್ ಬೈ ದ ಗವರ್ನಮೆಂಟ್. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಅಥವಾ ವೋಟರ್ ID. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋ ID ಪ್ರೂಫನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ ಅಲಾಂಗ್ ವಿತ್ ಯುವರ್ ಅಡ್ಮಿಟ್ ಕಾರ್ಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ದ ನೆಕ್ಸ್ಟ್ ವಾಸ್ ಡ್ರೆಸ್ ಕೋಡ್. ಸೊ ಯಾವ ರೀತಿಯಲ್ಲಿ ಡ್ರೆಸ್ ಕೋಡ್ ಹಾಕಬೇಕು, ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೂ ತುಂಬ ತಲೆಗೆಡಿಸ್ಕೊಂಡಿರ್ತೀರಾ ಡ್ರೆಸ್ ಕೋಡ್ ಹಾಕಬೇಕು ಅಂತ. ಸೊ ಡೋಂಟ್ ಫೋಕಸ್ ಮಚ್ ಆನ್ ಡ್ರೆಸ್ ಕೋಡ್, ರಾದರ್ ದೆನ್ ಯು ಶುಡ್ ಫೋಕಸ್ ಆನ್ ಯುವರ್ ಪ್ರಿಪ್ರೇಷನ್ಸ್. ಸೊ ಡ್ರೆಸ್ ಕೋಡ್ ಇಸ್ ವೆರಿ ಸಿಂಪಲ್. ಸೊ ನಾರ್ಮಲ್ ಡೀಸೆಂಟ್ ಲುಕಿಂಗ್ ಡ್ರೆಸ್ನ ಕ್ಲಾತನ್ನು ವೇರ್ ಮಾಡೋದು, ದಟ್ ಈಸ್ ಹೆಲ್ಪ್ಫುಲ್. ದಟ್ ಈಸ್ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಕ್ಲಾತ್ಸ್. ಬಟ್ ಫುಲ್ ಶರ್ಟ್ಸ್ ಹಾಕೋ ಹಾಗಿಲ್ಲ. ಸೊ ಹಾಫ್ ಶರ್ಟ್ಸ್ನೇ ಮಾತ್ರ ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಜೀನ್ಸ್ ಪ್ಯಾಂಟ್ ಹಾಕಬೇಕಾ ಅಥವಾ ಫಾರ್ಮಲ್ಸ್ ಪ್ಯಾಂಟ್ ಹಾಕಬೇಕಾ, ಸೊ ಎಲ್ಲೂ ಸಹ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಲಾಸ್ಟ್ ಇಯರು ಸಹ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಜೀನ್ಸ್ ಪ್ಯಾಂಟನ್ನು ಸಹ ಹಾಕೊಂಡು ಹೋಗಿ ಎಕ್ಸಾಮ್ ಬರೆದಿದ್ರು. ಸೊ ಹಾಗಾಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೋದು, ಬಟ್ ಜಾಸ್ತಿ ಪಾಕೆಟ್ಸ್ ಇರೋವಂಥ ಒಂದು ಜೀನ್ಸ್ ಪ್ಯಾಂಟ್ಗಳನ್ನ ಹಾಕೋದನ್ನ ಅವಾಯ್ಡ್ ಮಾಡಿ. ದೇರ್ ಮೇ ಬಿ ರೆಸ್ಟ್ರಿಕ್ಷನ್ಸ್. ಸೊ ಹಾಗಾಗಿ ಸಿಂಪಲ್ ಆಫ್ ಸ್ಲೀವ್ ಶರ್ಟ್ ಆ್ಯಂಡ್ ದೆನ್ ಯುವರ್ ಪ್ಯಾಂಟ್, ದಟ್ ವಿಲ್ ಬಿ ಎನಫ್. ಆ್ಯಂಡ್ ದೆನ್ ಶೂಸು ಸಹ ಅಲೋ ಮಾಡೋದಿಲ್ಲ, ಸ್ಯಾಂಡಲ್ಸ್ನ ಹೋಗಿ ನೀವು ಎಕ್ಸಾಮ್ ಬರಿಬೋದು. ವಾಟ್ ಟು ಅವಾಯ್ಡ್? ಸೊ ಲಾಂಗ್ ಸ್ಲೀವ್ ಶರ್ಟ್ಸ್, ಪ್ಯಾಂಟ್ಸ್ ವಿತ್ ಮೆನಿ ಪಾಕೆಟ್ಸ್, ನಿಮ್ಮ ಕ್ಯಾಪ್ಸ್ ಆಗಿರ್ಬೋದು, ಸನ್ ಗ್ಲಾಸಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೆಜೆಟ್ಸಲ್ಲಿ ಇನ್ಕ್ಲೂಡಿಂಗ್ ನಿಮ್ಮ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರು ಸಹ ಅವಾಯ್ಡ್ ಮಾಡಿ, ಅಲೋ ಮಾಡೋದಿಲ್ಲ. ಆ್ಯಂಡ್ ದೆನ್ ಸ್ಮಾರ್ಟ್ ವಾಚಸ್ಸು ಸಹ ಅಲೋ ಮಾಡೋದಿಲ್ಲ. ಬಿ ಸ್ಪೆಸಿಫಿಕ್, ಬಿ ಕೇರ್ಫುಲ್. ಮಿಸ್ ಆಗು ಸಹ ನಿಮ್ಮ ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಇಯರ್ ಬ್ಯಾಂಡ್ ಆಗಿರ್ಬೋದು, ಅಥವಾ ಹೆಡ್ಫೋನ್ಸ್ ಆಗಿರ್ಬೋದು, ಬ್ಲೂಟೂತ್ಸ್ ಆಗಿರ್ಬೋದು, ಇದನ್ನು ಕ್ಯಾರಿ ಮಾಡ್ತೀರಾ. ಸೊ ಹಾಗಾಗಿ ಪ್ಲೀಸ್ ಅವಾಯ್ಡ್ ದಿಸ್. ಇದನ್ನು ಯಾವುದನ್ನು ಸಹ ಎಕ್ಸಾಮಿನೇಷನ್ಸ್ ಒಳಗೆ ಅವಾಯ್ಡ್ ಮಾಡೋದಿಲ್ಲ. ಆ್ಯಂಡ್ ದೆನ್ ವಾಟ್ ಈಸ್ ಅಲೌಡ್? ಸೊ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಆ್ಯಂಡ್ ದೆನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ಅಲೌಡ್ ಮಾಡ್ತಾರೆ. ಯು ಕ್ಯಾನ್ ಕ್ಯಾರಿ ಅಲಾಂಗ್ ವಿತ್ ಯುವರ್ ಅಡ್ಮಿಟ್ ಕಾರ್ಡ್ ಆಸ್ ವೆಲ್ ಆಸ್ ಒನ್ ಫೋಟೋ ID ಪ್ರೂಫ್. ಸೊ ಬ್ಲ್ಯಾಕ್ ಬಾಲ್ ಆಲ್ಮೋಸ್ಟ್ ನಿಮ್ಮ OMR ಶೀಟನ್ನು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಲ್ಲೇ ಫಿಲ್ ಮಾಡಿ, ದಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ದೆನ್ ಬಾಲ್ ಪಾಯಿಂಟ್ ಪೆನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಅದನ್ನೇ ತೊಗೊಂಡು ಹೋಗಿ. ಅಥವಾ ಇಂಕ್ ಪೆನ್ ಅಥವಾ ಜೆಲ್ ಪೆನ್ನ ಕ್ಯಾರಿ ಮಾಡಬೇಡಿ, ಬಿಕಾಸ್ ದಟ್ ವಿಲ್ ಬಿ ನಾಟ್ ಅಲೌಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಫೋಕಸ್ ಮಚ್ ಆನ್ ಡ್ರೆಸ್ ಕೋಡ್. ವೆರಿ ಸಿಂಪಲ್ ಡ್ರೆಸ್ ಕೋಡ್ನ ಹಾಕೊಂಡು ಹೋಗಿ. ಇನ್ನೂ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ನಾವು ಕಾಲೇಜ್ ಡ್ರೆಸ್ ಹಾಕೊಂಡು ಹೋಗ್ಬೋದಾ ಅಥವಾ ಕ್ಯಾಶುವಲಲ್ಲಿ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ಬೇಕಾ? ಇಟ್ಸ್ ಅಪ್ ಟು ಯು. ನಿಮ್ಮ ಕಾಲೇಜ್ ಡ್ರೆಸ್ಸು KCT ಡ್ರೆಸ್ ಕೋಡ್ಗೆ ಮ್ಯಾಚ್ ಆಗೋಂಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ವೇರ್ ಯುವರ್ ಕಾಲೇಜ್ ಡ್ರೆಸ್. ಅದರ್ವೈಸ್ ಯು ಕ್ಯಾನ್ ವೇರ್ ಯುವರ್ ಔಟ್ಸೈಡ್ ಡ್ರೆಸ್ ಆಲ್ಸೋ. ಸೊ ಯು ಕ್ಯಾನ್ ಸಿ ದಿಸ್ ನಾರ್ಮಲ್ ಶರ್ಟ್, pant and then sandals is allowed, and then these things are not allowed, that is your vanity bag or high heels, jewels ಅಂತ ಬಂದಾಗ ಎಷ್ಟೊಂದು ಜನ ಗರ್ಲ್ಸಿಗೆ ಕ್ವೆಶನ್ಸ್ ಬರೋದು, ಮಂಗಲಸೂತ್ರ ಅಲೋ ಮಾಡ್ತಾರಾ? ಎಸ್, ಮಂಗಲಸೂತ್ರಗೆ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಸೊ ಮಂಗಲಸೂತ್ರ ಮಾತ್ರ ಅಲೋ ಮಾಡ್ತಾರೆ. ಯು ಕ್ಯಾನ್ ಗೆಟ್ ಇಟ್. ಸೊ ವಾಟ್ಸ್ ಟು ಅವಾಯ್ಡ್? ಲಾಸ್ಟ್ ಮಿನಿಟ್ ಡೂಸ್ ಆ್ಯಂಡ್ ಡೋಂಟ್ಸ್. ಸೊ ವೆರಿ ಇಂಪಾರ್ಟೆಂಟ್ ಆಗಿ ವೆನ್ ಯು ಸಿಟ್ ಎಕ್ಸಾಮಿನೇಷನ್ಸಲ್ಲಿ ಕುತ್ಕೊಂಡಾಗ ಎಷ್ಟೊಂದು ಜನ ಹುಡುಗರು ಪ್ಯಾನಿಕ್ ಆಗಿ ಗೊತ್ತಿರೋ ಆನ್ಸರ್ನು ಫಿಲ್ ಮಾಡ್ದಲೇ ಬರ್ತಾರೆ, ಅಥವಾ OMR ಶೀಟ್ನ ಕರೆಕ್ಟಾಗಿ ಬಬ್ಲಿಂಗ್ ಮಾಡೋದಿಲ್ಲ. ಸೊ ಹಾಗಾಗಿನೂ ನಿಮಗೆ ಮಾರ್ಕ್ಸ್ ಬರ್ದಲೇ ಇರ್ಬೋದು. ಸೊ ಕೇರ್ಫುಲ್.
OMR ಶೀಟ್ನ ಮಾರ್ಕ್ ಮಾಡಬೇಕಾದ್ರೆ ಬಬಲಿಂಗ್ನ ಕರೆಕ್ಟಾಗಿ ಮಾರ್ಕ್ ಮಾಡಿ. ಆ್ಯಂಡ್ ದೆನ್ ಪ್ಯಾನಿಕ್ ಆಗೋಕ್ಕೆ ಹೋಗ್ಬಿಡಿ. ಬಿ ಕಾಮ್, ಅಂಡರ್ಸ್ಟ್ಯಾಂಡ್, ರೀಡ್ ದ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ಸ್ ಆ್ಯಂಡ್ ದೆನ್ ಆನ್ಸರ್. ಎಷ್ಟೊಂದು ಜನ ಇಲ್ಲೇ ಸ್ಟಕ್ ಆಗೋದು. ಸೊ ಯಾವುದೋ ಒಂದು ಕ್ವೆಶನ್ನ ಗೆಸ್ ಮಾಡ್ತಾರೆ. ಸೊ ಡೋಂಟ್ ಗೆಸ್, ಡೋಂಟ್ invest much time on that particular tough questions. You can move on because KCET-li negative marking iralla. So ಹಾಗಾಗಿ ಫಸ್ಟ್ ಗೊತ್ತಿರೋ ಕ್ವೆಶನ್ಸ್ನೆಲ್ಲ ಅಟೆಂಡ್ ಮಾಡಿ and then tough questions you can come back later and then answer for that questions. I hope by this time ನೀವು ಎಲ್ಲ ಒಂದು ಟ್ರಿಕ್ಕನ್ನು ಸಹ ಅನಲೈಸ್ ಮಾಡಿರ್ತೀರಾ. ಯಾವ ಟ್ರಿಕ್ ಎಕ್ಸಾಮಿನೇಷನ್ಸಲ್ಲಿ ವರ್ಕ್ ಆಗುತ್ತೆ ಅನ್ನೋದು. ನಮ್ಮ ಅಕಾಡೆಮಿಲೂ ಸಹ ಟೀಚರ್ಸ್ ಹೇಳಿರ್ತಾರೆ ನಿಮಗೆ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಟೀಚರ್ಸ್. ಸೊ ಹೌ ಟು ಯೂಸ್ ದಿಸ್ ಟ್ರಿಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಐ ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಎಲ್ಲ KCET ವಿದ್ಯಾರ್ಥಿಗಳಿಗೂ ಯಾರೆಲ್ಲ 16th and 17th ಎಕ್ಸಾಮಿನೇಷನ್ಸ್ ಬರೀತಿದ್ರು, ಆಲ್ ದ ಬೆಸ್ಟ್. ಐ ಹೋಪ್ you will do well in your KCET examinations. Don't worry and take care. All the best.